ಭೂಮಿ ತಾಯಿಯ ಒಡಲು ಬಗೆದು ಮಣ್ಣು ಮಾಫಿಯಾ. ಕೆರೆಗಳಲ್ಲಿ ಗರ್ಜಿಸ್ತಾ ಇದೆ ಜೆಸಿಬಿ ಇಟಾಚಿಗಳು. ದಿನೇ ದಿನೇ ಹೆಚ್ಚಾಗ್ತಾ ಇರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹಾವಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಂಗಣಿಗೆ ಗುರಿಯಾಗ್ತಾ ಇದೆ ಬಹುತೇಕ ಕೆರೆಗಳು. ಹೌದು ವೀಕ್ಷಕರೇ, ದಿನೇ ದಿನೇ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಂಗಣಿಗೆ ಗುರಿ ಆಗ್ತಾ ಇವೆ ಬಹುತೇಕ ಕೆರೆಗಳು. ಸಮವಿಲ್ಲದ ಭೂಮಿಗಳನ್ನು ಖರೀದಿಸುವುದು, ಅಂತಹ ಭೂಮಿಗಳಿಗೆ ಕೆರೆಗಳಿಂದ ಅಕ್ರಮವಾಗಿ ಮಣ್ಣು ಸಾಗಿಸಿ ಭೂಮಿ ಲೆವೆಲ್ ಮಾಡಿ ಲೇಔಟ್ಗಳಿಂದ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವುದು ಇವರ ದಿನನಿತ್ಯದ ಚಾಳಿಯಾಗಿದೆ. ಇಂತಹದ್ದೇ ಒಂದು ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಬೆತ್ತನಗೆರೆ ಕೆರೆಯಲ್ಲಿ ಕಂಡುಬಂದಿದೆ. ಪ್ರಾರಂಭದಲ್ಲಿ ಗ್ರಾಮಸ್ಥರ ಒಪ್ಪಂದದ ಮೇರೆಗೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕೆರೆಯ ಮಣ್ಣನ್ನ ಸಾಗಾಟ ಮಾಡಲಾಗ್ತಾ ಇದೆ ಅಂತ ಸುಮ್ಮನಿದ್ರು. ಆದರೆ ಇದು ಅಕ್ರಮವಾಗಿ ಬೇರೆ ಕಡೆ ಮಣ್ಣು ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ ಅನ್ನುವ ವಿಚಾರ ತಿಳಿದಂತಹ ಗ್ರಾಮಸ್ಥರು ಆಕ್ರೋಶ ಕುಪಿತಗೊಂಡು ಕೆರೆಯ ಒಳಗೆ ಗರ್ಜಿಸ್ತಾ ಇದ್ದ ಜೆಸಿಬಿ ಇಟಾಚಿ ಚಾಲಕರ ತರಾಟೆಗೆ ತೆಗೆದುಕೊಂಡು ತದನಂತರ ಸಂಬಂಧಪಟ್ಟ ಆರ್ಐ ಹಾಗೆ ವಿಎಗಳಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ. ನಂತರ 112ಗೆ ಕರೆ ಮಾಡಿ ದೂರ ನೀಡಿದ್ದಾರೆ. ಇನ್ನು ಅಷ್ಟೊತ್ತಿಗಾಗಲೇ ಗ್ರಾಮಸ್ಥರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಹೊಸಕೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಣೇಗೌಡನಹಳ್ಳಿ, ಗ್ರಾಮ ಪಂಚಾಯಿತಿ ಆಡಳಿತ ಸಿಬ್ಬಂದಿ, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಜೆಸಿಬಿ, ಹಿಟಾಚಿ ಹಾಗೆ ಟಿಪ್ಪರ್ ಲಾರಿಗಳನ್ನ ಅಲ್ಲೇ ಸ್ಥಳದಲ್ಲಿ ಇದ್ದ ಪೊಲೀಸ್ ಇಲಾಖಾ ಸಿಬ್ಬಂದಿಗಳಿಗೆ ವಶಕ್ಕೆ ಪಡೆಯುವುದಕ್ಕೆ ಹಾಗೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಸರ್, ಯಾರು ಎತ್ತುತ್ತಾರೆ ಅಂತ ಮಾಹಿತಿ ಇಲ್ಲ. ಅಂದ್ರೆ ಬೆತ್ತಂಗೆರೆ ಪಂಚಾಯತಿಯಿಂದ ತಾಂಡಿದ್ವಿ ಪರ್ಮಿಷನ್ ಅಂತ ಮೆಂಬರ್ಗಳು ಹೇಳ್ತಾ ಇದ್ದಾರೆ, ಮಾಜಿ ಸದಸ್ಯರುಗಳು. ಆದ್ರೆ ಯಾರು ಸಪೋರ್ಟ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. 3 ಅಡಿ ತೋಡ್ಬೇಕಾಗಿರೋದನ್ನ 10 ಅಡಿ 15 ಅಡಿಗಳು ತೋಡಿದ್ದಾರೆ. ಅದು ಕಮರ್ಷಿಯಲ್ ಯೂಸ್ ಮಾಡಂಗಿಲ್ಲ, ಸೈಟ್ಗಳಿಗೆ ಒಪ್ಕೊಂಡಿದ್ದಾರೆ. ಹಗಲು ರಾತ್ರಿ ಕಂಟಿನ್ಯೂಸ್ ಓಡಾಡ್ತಾ ಇದ್ದಾರೆ ಲಾರಿಗಳು. 10ರಿಂದ 20 ಇದಾವೆ ನೋಡಿ. ಎಲ್ಲ ಅರ್ಧ ಓಡಾಯ್ತು, ಒಂದು ಜೆಸಿಪಿ ಓಡೋಗಿದ್ದಾರೆ. ಒಬ್ಬ ಸದಸ್ಯ ಬಂದ್ರೆ ಎಲ್ಲರೂ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅಧಿಕಾರ ನಂದು ಐತೆ ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ನಾವು ಕೇಳಂಗಿಲ್ವೇನು? ಸರಿ, ಅಲ್ಲೇ ಕಂಟಿನ್ಯೂಸ್ ಒಂದು ವಾರದಿಂದ ನಡೀತಿದೆ. ಮಾಹಿತಿ ಕೊಡಿ, ನೀವು ತಂದಿರೋ ಪರ್ಮಿಷನ್ ತೋರಿಸಿ ಅಂದ್ರೆ ತೋರಿಸ್ತಿಲ್ಲ ಅವರು. ಹೇಳಿ, ಹೇಳಕ್ಕಾಗಲ್ಲ. ಇದ್ರ ಇಲ್ದಂಗೆನೆ ಈ ತರ ಮಾಡ್ತಿದಾರಾ? ಹುಚ್ಚೂನ್ ಮದುವೆಯಲ್ಲಿ ಉಂಡವಣೆ ಜಾಣ. ಇಲ್ಲಿ ಬೆತ್ತಂಗೆರೆ ಜನಗಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ದಿನ ಹೋದ್ರೆ ನಮ್ಮಗಳನ್ನೇ ಮಾರ್ಕೊಂಡ್ಬಿಡ್ತಾರೆ ಅವರು. ಸರ್, ಇಲ್ಲಿ ಬಂದ ಈ ಕಡೆಗೆ ನಮ್ಮ ಜಮೀನಿದೆ, ಅವ ನೋಡ್ದು. ಆಮೇಲೆ ಎಲ್ಲ ಮಾಹಿತಿ ಹೇಳಿದ್ರು ಜನಗಳು ಇಲ್ಲಿ ಹಿಂಗೆ ಆತಿದೆ ಅಂತ. ಆಮೇಲೆ ಬಂದು ನೋಡಿದಾಗ 3 ಅಡಿ ತೋಡಿದಾರೆ ಅಂತ ನೋಡಿದ್ರೆ ಯಾವುದೂ ಇಲ್ಲ. ಕಮರ್ಷಿಯಲ್ ಯೂಸ್ ಮಾಡೋಕ್ಕಿದೆಯಾ ಸರ್ ಕೆರೆ? ಅದು ಫಸ್ಟ್ ಆಫ್ ಆಲ್ ಇದೆಯಾ? ರೂಲ್ಸ್ ಇದೆ ಸರ್? ಇಲ್ಲಿ ನಮಗೇನೋ ಗೊತ್ತಿಲ್ಲ. ಇಲ್ಲ PDO ಕೇಳಿದ್ರೆ ಫೋನ್ ಮಾಡಿ, PDO ನಮಗೆ ಮಾಹಿತಿ ಇಲ್ಲ ಅಂದರು. ಜೋಸಫ್ ಸರ್ ಫೋನ್ ಮಾಡಿದ್ದು, ಅವ್ರಿಗೂ ಮಾಹಿತಿ ಇಲ್ಲ ಅಂದರು. DCದು ಪರ್ಮಿಷನ್ ಇಲ್ಲ. ಮತ್ತಿಂದ ಹೆಂಗೆ ಮಾಡ್ತಿದ್ದಾರೆ? ಮಣ್ಣು ಒರೆಸ್ತಾ ಇದ್ದಂತೆ ಫಸ್ಟ್ ನಮಗೆ ಧರ್ಮಸ್ಥಳದ್ದು ಅಂತ ಮಾಹಿತಿ ಇತ್ತು. ಧರ್ಮಸ್ಥಳದವರೆಗೂ ಸಹ ಕಾಲ್ ಮಾಡಿ ಕೇಳಿದೆ ನಾನು, ಈ ಥರ ಕೆರೆ ಉಳಿಸ್ತಿದ್ದೀರಂತೆ, ಹೌದಾ ಅಂತ. ಇಲ್ಲ ಮೇಡಮ್, ನಮ್ಗೆ ಈ ಥರ ಕೊಟ್ಟಿಲ್ಲ. ಫಸ್ಟು ನಾವು ಮಾಹಿತಿ ತಗೊಂಡಿದ್ದು ಊರೊಳಗಡೆನೆ ಎಲ್ಲರದ್ದು ಎಲ್ಲರೂ ಒಪ್ಪಿಗೆ ಮೇರೆಗೆನೆ ನಾವು ಒಪ್ಕೊಂಡಿದ್ದು ಮಾಡೋದಕ್ಕೆ. ಆದರೆ ಯಾರು ಅವರು ಇಲ್ಲ, ನಮಗೆ ಬೇರೆ ಕಾಂಟ್ಯಾಕ್ಟ್ ಕೊಟ್ಬಿಟ್ಟಿದ್ದೀವಿ, ನೀವು ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಯಾವುದೇ ರೀತಿ ಧರ್ಮಸ್ಥಳದವ್ರು ಮಾಡ್ತಾ ಇಲ್ಲ. ರೂಲ್ಸ್ ರೆಗ್ಯುಲೇಷನ್ ಇರ್ತಾವಲ್ವಾ, ಪಂಚಾಯತಿ ಗಮನಕ್ಕೆ ತರಬೇಕು, ಇವಾಗ ಗಮನಕ್ಕೆ ತರಬೇಕು, ಮೇಲಿನ ಅಧಿಕಾರಿಗಳು ಎಲ್ಲರ ಗಮನಕ್ಕೂ ತಗೊಂಬಂದು ಮಾಡ್ಲಿ. ಮತ್ತೆ ಇದು ರೈತರಿಗೆ ಉಪಯೋಗ ಆಗ್ಲಿ ಅಂತ ಮಣ್ಣೆತ್ತುತ್ತಾ ಇರೋದು. ರೈತರು ಹೊಲಗಳಿಗೆ ಬಿಟ್ಕೊಂಡ್ಲಿ, ಇಲ್ಲ ಕೆರೆ ಅಭಿವೃದ್ಧಿ ಪಕ್ಕದಲ್ಲೇನೆ ದಿಬ್ಬ ಕಟ್ಲಿ, ಅದೆಲ್ಲ ಒಳ್ಳೇದೇನೆ. ಅದು ಬಿಟ್ಬಿಟ್ಟು ಇವರು ಕಮರ್ಷಿಯಲ್ಗೆ ಕೊಟ್ರೆ, ಯಾವುದೋ ಒಂದು ಲೇಔಟ್ ತಗೊಂಡೋಗಿ ಮಣ್ಣು ನೋಡಿದ್ರೆ ಇವ್ರು ಮಾರ್ಕೊಂಡ್ಬಿಟ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ಬೆತ್ತಂಗೆರೆ ಊರಿನ ಜನ ಅಲ್ವಾ? 50 ಲಕ್ಷ ತಗೊಂಡವ್ರ 60 ಲಕ್ಷ ತಗೊಂಡಿದಾರ ಜನ ಹೇಳಿದ್ದೇನೆ ಸರ್. ನಮಗೂ ಇನ್ನೂ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಯಾರು ಪರ್ಮಿಷನ್ ತಗೊಂಡಿದಾರೋ ಅವ್ರು ಬರ್ಲಿ, ಎದುರುಗಡೆ ತೋರಿಸಿ ಪರ್ಮಿಷನ್ ತಗೊಂಡ್ಲಿ. ಇನ್ನೊಂದು, ಇಷ್ಟಡಿಯಿಂದ ಇಷ್ಟಡಿ ಎತ್ತಬೇಕು ಅನ್ನೋದು ಇರುತ್ತೆ ಪರ್ಮಿಷನ್ ಲೆಟರ್ ಅಲ್ಲಿ. ಅದ್ ನಾವು ನೋಡಿದ್ರೆ ನಾವು ಸುಮ್ಮನೆ ಆಗ್ತೀವಿ. ಯಾಕೆ ನಿಲ್ಲಿಸ್ತಿದ್ದೀರಾ ಅಂತ ಕೇಳ್ತಾರೆ ಹೊರತು ಯಾರು ಇಲ್ಲಿವರೆಗೂ ಒಂದು ಪರ್ಮಿಷನ್ ಲೆಟರ್ ತಗೊಂಡಿದೀವಿ ತಗೊಳ್ಳಿ ಅಂತ ತಗೊಂಬಂದು ಕೊಟ್ಟಿಲ್ಲ ನಮ್ಗೆ. ಈ ತರ ಮಾಡೋದು ತಪ್ಪು ಸರ್. ಯಾಕಂದ್ರೆ ನಾವು ಬೆತ್ತಂಗೆರೆಯರಾಗಿ ಸಾರ್ವಜನಿಕರಾಗಿ ಕೇಳೋ ಅಧಿಕಾರ ಇದೆ, ಕೇಳ್ತಾ ಇದೀವಿ. ಯಾರು ಮಾಡುತ್ತಿದ್ದಾರೆ ಈ ಕೆಲಸ ಅನ್ನೋದು ಇನ್ನ ಯಾರು ಮುಂದಕ್ಕೆ ಬಂದಿಲ್ಲ. ಯಾರೋ ಮಾಜಿ ಮೆಂಬರ್ಗಳು ಬಂದಿದ್ರು, ಅವ್ರು ಹೋದ್ರು. ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಇದೇನಿದೆಯೋ ಅದು ಕ್ರಮ ಕೈಗೊಳ್ಬೇಕು.